ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ತಿಳಿದುಕೊಳ್ಳುವ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ನಾವು ಯಾವುದೇ ಜಾಬ್ ಬಗ್ಗೆ ನೋಟಿಫಿಕೇಶನ್ ನಿಮಗೆ ನೀಡುವುದಾದರೆ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ಇಂದಿನ ಜಾಬ್ ನೋಟಿಫಿಕೇಶನ್ ಏನಪ್ಪ ಅಂದ್ರೆ ಅಸ್ಸಾಂ ರೈಫಲ್ಸ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮ್ಯಾನ್ ರಿಕ್ರೂಟ್ಮೆಂಟ್ ರ್ಯಾಲಿ 2025. ಅಸ್ಸಾಂ ರೈಫಲ್ಸ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮ್ಯಾನ್ ರಿಕ್ರೂಟ್ಮೆಂಟ್ ರ್ಯಾಲಿ 2025 ಒಳಗೆ ಎಷ್ಟು ಜಾಬ್ ಖಾಲಿ ಅದಾವಪ್ಪ ಅಂದ್ರೆ, ಎಷ್ಟು ಪೋಸ್ಟ್ ಖಾಲಿ ಅದಾವ ಅಂದ್ರೆ 215 ಪೋಸ್ಟ್ ಖಾಲಿ ಅದಾವೆ. ಮತ್ತು ನೀವು ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಅರ್ಜಿ ಸಲ್ಲಿಸುವುದು ಯಾವಾಗಪ್ಪ ಅಂದ್ರೆ, ಅರ್ಜಿ ಫೆಬ್ರವರಿ 22ರಿಂದ ಈಗಾಗಲೇ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 22ರಿಂದ ಮಾರ್ಚ್ 22ವರೆಗೂ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು. ಕೊನೆಯ ದಿನಾಂಕ ಬಂದು ಮಾರ್ಚ್ 22. ಇಲ್ಲಿವರೆಗೂ ನೀವು ಅಪ್ಲೈ ಮಾಡ್ಬೋದು. ಮತ್ತು ಜಾಬ್ ಯಾವುವು, ಎಷ್ಟು ಪೋಸ್ಟ್ ಖಾಲಿ ಅದಾವು, ಮತ್ತು ನೀವು ಕ್ವಾಲಿಫಿಕೇಷನ್ ಏನೇನು ಬೇಕು, ಮತ್ತು ಅಪ್ಲಿಕೇಶನ್ ಫೀ ಎಷ್ಟು, ಮತ್ತು ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡ್ಕೊಂಡು ಬರ್ರಿ. ಮೊದಲನೇದಾಗಿ ಯಾವ್ಯಾವ ಜಾಬ್ ಖಾಲಿ ಅದಾವೆ ಮತ್ತು ಕ್ವಾಲಿಫಿಕೇಷನ್ ಏನಂತ ನೋಡೋಣ. ಮೊದಲನೇದಾಗಿ ಟ್ರೇಡ್ ರಿಲಿಜಿಯಸ್ ಟೀಚರ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಮೇಲ್ ಕ್ಯಾಂಡಿಡೇಟ್ ಅಟ್ಟ ಅಪ್ಲೈ ಮಾಡ್ಬೋದು ಇದಕ್ಕೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದ್ರೆ ಗ್ರ್ಯಾಜುಯೇಷನ್ ವಿತ್ ಮಧ್ಯಮ್ ಇನ್ ಸಂಸ್ಕೃತ ಅಥವಾ ಭೂಷಣ್ ಇನ್ ಹಿಂದಿ. ಇವು ಎರಡರಾಗ ಒಂದು ಮಾಡಿದ್ರು ನೀವು ಟ್ರೇಡ್ ರಿಲಿಜಿಯಸ್ ಟೀಚರ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ಲಿಮಿಟ್ ಬಂದು 18ರಿಂದ 30 ವರ್ಷ. 18ರಿಂದ 30 ಯಾರು ಇದ್ದಿರಲ್ಲ, ಗ್ರ್ಯಾಜುಯೇಷನ್ ವಿತ್ ಮಧ್ಯಮ್ ಇನ್ ಸಂಸ್ಕೃತ ಮತ್ತು ಅಥವಾ ಭೂಷಣ್ ಇನ್ ಹಿಂದಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಎರಡನೇದಾಗಿ ಟ್ರೇಡ್ ರೇಡಿಯೋ ಮೆಕ್ಯಾನಿಕ್ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ. ಇದು ಮೇಲ ಫಿಮೇಲೆ ಇದ್ರೂ ಮೇಲ್ ಕ್ಯಾಂಡಿಡೇಟ್ ಓನ್ಲಿ, ಅವ್ರಿಗಷ್ಟೇ ನಾವು ಈಗ ಅಪ್ಲೈ ಮಾಡೋಕ್ಕೆ ಅವಕಾಶ ಐತೆ ನಮಗೆ. ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ. ಮತ್ತು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಒಂದು ಭಾಳ ಅದಾವ. ಇದ್ರಾಗ ನೀವು ಒಂದು ಇದ್ರೂ ಈ ಜಾಬಿಗೆ, ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು. ಏನೇನು ಅದಾವ ಅಂದರೆ 10th ಸ್ಟ್ಯಾಂಡರ್ಡ್ 10ನೇದೇ ಪಾಸ್ ಆಗಬೇಕು. ಅದು ರಿಕಗ್ನೈಸ್ಡ್ ಬೋರ್ಡ್ ವಿತ್ ಡಿಪ್ಲೊಮಾ ಇನ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಟೆಕ್ನಾಲಜಿ. 10th ಯಾವ್ದು ಇರಬೇಕಂದ್ರೆ ಅದಾದ್ಮೇಲೆ ರಿಕಗ್ನೈಸ್ಡ್ ಬೋರ್ಡ್ ವಿತ್ ಡಿಪ್ಲೊಮಾ ಇನ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಟೆಲಿಕಮ್ಯುನಿಕೇಷನ್ ಅಥವಾ ಕಂಪ್ಯೂಟರ್ ಆರ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರೂ ಮಾಡ್ಬೋದು. ಡೊಮೆಸ್ಟಿಕ್ ಅಪ್ಲಿಕೇಶನ್ಸ್ ಫ್ರಾಮ್ ಎನಿ ಇನ್ಸ್ಟಿಟ್ಯೂಟ್ ರಿಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ದ ಸ್ಟೇಟ್ ಗೌರ್ಮೆಂಟ್. ಮತ್ತು 12th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೂ ಅಪ್ಲೈ ಮಾಡ್ಬೋದು. ಅಥವಾ ಇಂಟರ್ಮಿಡಿಯೇಟ್ ಅಥವಾ ಈಕ್ವಲೆಂಟ್, ಇಂಟರ್ಮಿಡಿಯೇಟ್ ಅಥವಾ ITI ಹಿಂಗೆ ಯಾವ ನೀವು ಬೇರೆ ಬೇರೆ ಜಾಬ್ ಮಾಡಿ ಕ್ವಾಲಿಫಿಕೇಷನ್ ಇರ್ತದಲ್ಲ ನಿಮ್ಗೆ, ಅವ್ರ ಸುತ್ತ ಅಪ್ಲೈ ಮಾಡ್ಬೋದು. ಈಕ್ವಲೆಂಟ್ ವಿತ್ ಅಗ್ರಿಗೇಟ್ ಮಾರ್ಕ್ಸ್ 12th ಸ್ಟ್ಯಾಂಡರ್ಡ್ ಒಳಗೆ ಎಷ್ಟು ಇರಬೇಕಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಗ್ರಿಗೇಡ 50%. 50% ಯಾವುದ್ಯಾವ್ದ್ರಾಗ ಇರಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಫ್ರಾಮ್ ರಿಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. 50% ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಫ್ರಾಮ್ ಇದ್ರಾಗ ನೀವು ಕಂಪಲ್ಸರಿ ಟೋಟಲ್ 50% ಆಗಿರ್ಬೇಕು ನಿಮ್ದು. ಟ್ರೇಡ್ ರೇಡಿಯೋ ಮೆಕ್ಯಾನಿಕ್ ಏಜ್ ಲಿಮಿಟ್ ಎಷ್ಟಪ್ಪ ಅಂದ್ರೆ 18ರಿಂದ 25 ಇದ್ದವ್ರು ಮಾತ್ರ ಟ್ರೇಡ್ ರೇಡಿಯೋ ಮೆಕ್ಯಾನಿಕ್ ಒಳಗೆ ಅಪ್ಲಿಕೇಶನ್ ಹಾಕಬೇಕು ಪೋಸ್ಟಿಗೆ. ಮತ್ತು ಮೂರನೇದಾಗಿ ಟ್ರೇಡ್ ಲೈನ್ಮನ್ ಫೀಲ್ಡ್ ಫಾರ್ ಮೇಲ್ ಕ್ಯಾಂಡಿಡೇಟ್. ಇದು ಮೇಲ್ ಕ್ಯಾಂಡಿಡೇಟ್ ಅಟ್ಟ, ಬಾಯ್ಸ್ಗೆ ಅಷ್ಟೇ ಅಪ್ಲೈ ಐತಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದ್ರೆ 10th ಕ್ಲಾಸ್ ಪಾಸ್ ಆಗಿರ್ಬೇಕು ಫ್ರಾಮ್ ರಿಕಗ್ನೈಸ್ಡ್ ಬೋರ್ಡ್ ವಿತ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟ್ ಇನ್ ಎಲೆಕ್ಟ್ರಿಕಲ್ ಟ್ರೇಡ್ ಫ್ರಾಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. 10th ಪಾಸ್ ಆದರೂ ಮತ್ತು ITI ಸರ್ಟಿಫಿಕೇಟ್ ಇರಬೇಕು. ಎದ್ರಾಗಂದ್ರೆ ಎಲೆಕ್ಟ್ರಿಕಲ್ ಟ್ರೇಡ್ ಒಳಗೆ ಎಲೆಕ್ಟ್ರಿಷಿಯನ್ ಮಾಡಿರ್ತಿರಲ್ಲ ನೀವು ITI ಒಳಗೆ, ಅವರಿದ್ರೆ ಟ್ರೇಡ್ ಲೈನ್ಮನ್ ಫೀಲ್ಡ್ ಒಳಗೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಏಜ್ ಲಿಮಿಟ್ ಬಂದು 18ರಿಂದ 23. 18ರಿಂದ 23 ಇದು ಯಾರು ಇದ್ದಿರಲ್ಲ ಅವರು ಟ್ರೇಡ್ ಲೈನ್ಮನ್ ಫೀಲ್ಡಿಗೆ ಅಪ್ಲಿಕೇಶನ್ ಹಾಕ್ರಿ, ITI ಎಲೆಕ್ಟ್ರಿಷಿಯನ್ ಮಾಡಿದ್ದಾರೆ. ಇನ್ನು 4ನೇದಾಗಿ ಟ್ರೇಡ್ ಇಂಜಿನಿಯರ್ ಎಕ್ವಿಪ್ಮೆಂಟ್ ಮೆಕ್ಯಾನಿಕ್ ಫಾರ್ ಮೇಲ್ ಕ್ಯಾಂಡಿಡೇಟ್ ಓನ್ಲಿ. ಇದು ಮೇಲ್ ಕ್ಯಾಂಡಿಡೇಟ್ ಓನ್ಲಿ, ಬಾಯ್ಸ್ ಅಷ್ಟೇ ಅಪ್ಲೈ ಮಾಡ್ಬೇಕು. ಇದ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ 10th ಪಾಸ್ ಆಗಬೇಕು. ಮತ್ತು ರಿಕಗ್ನೈಸ್ಡ್ ಬೋರ್ಡ್ ವಿತ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟ್ ಇನ್ ಇಂಜಿನಿಯರ್ ಎಕ್ವಿಪ್ಮೆಂಟ್ ಮೆಕ್ಯಾನಿಕಲ್ ಟ್ರೇಡ್ ಫ್ರಾಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಇದು ITI ಪಾಸ್ ಆದ್ರೆ ಹಾಕ್ಬೋದು ನೋಡ್ರಿ. ಇದು ಟ್ರೇಡ್ ಇಂಜಿನಿಯರ್ ಎಕ್ವಿಪ್ಮೆಂಟ್ ಮೆಕ್ಯಾನಿಕ್ ಇದನ್ನು ನೀವು ಅಪ್ಲೈ ಮಾಡ್ಬೋದು 10th ಪಾಸ್ ಆದವರು ಮತ್ತು ITI. ಇದರ ಏಜ್ ಲಿಮಿಟ್ ಬಂದು 18ರಿಂದ 23 ಇಯರ್ಸ್. 18ರಿಂದ 23 ಒಳಗೆ ಯಾರಿದ್ದಿರಲ್ಲ
ಅವ್ರು ಇದನ್ನು ಅಪ್ಲೈ ಮಾಡ್ಬೋದು. 5ನೇದಾಗಿ ಟ್ರೇಡ್ ಎಲೆಕ್ಷನ್ ಮೆಕ್ಯಾನಿಕಲ್ ವೆಹಿಕಲ್ ಫ್ರಾಮ್ ಮೇಲ್ ಕ್ಯಾಂಡಿಡೇಟ್ ಓನ್ಲಿ, ಇದು ಬಾಯ್ಸ್ಗೆ ಅಷ್ಟ. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಇದು ಸೇಮ್ 10th ಕ್ಲಾಸ್ ಇರಬೇಕು, ಪಾಸಾಗಿರ್ಬೇಕು ಮತ್ತು ITI ಮಾಡಿರ್ಬೇಕು. ಇದು ITI ಸರ್ಟಿಫಿಕೇಟ್ ಏನು ಎದುರಾಗ ಇರ್ಬೇಕಾದ್ರೆ ಮೋಟ್ರ್ ಮೆಕ್ಯಾನಿಕ್ ಫ್ರಾಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಏಜ್ ಲಿಮಿಟ್ 18ರಿಂದ 23 ಇಯರ್ಸ್ ಇದ್ದವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. 6ನೇದು ರಿಕವರಿ ವೆಹಿಕಲ್ ಮೆಕ್ಯಾನಿಕ್ ಫಾರ್ ಮೇಲ್ ಕ್ಯಾಂಡಿಡೇಟ್ ಓನ್ಲಿ, ಟ್ರೇಡ್ ರಿಕವರಿ ವೆಹಿಕಲ್ ಮೆಕ್ಯಾನಿಕ್. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ 10th ಪಾಸ್ ಆಗಿರಬೇಕು ಮತ್ತು ITI ಸರ್ಟಿಫಿಕೇಟ್ ಇರಬೇಕು. ಏನು ರಿಕವರಿ ವೆಹಿಕಲ್ ಮೆಕ್ಯಾನಿಕ್ ಅಥವಾ ರಿಕವರಿ ವೆಹಿಕಲ್ ಆಪ್ರೇಟರ್ ಫ್ರಮ್ ರಿಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಏಜ್ ಲಿಮಿಟ್ ಒಂದು 18ರಿಂದ 25 ವರ್ಷ ಇದ್ದರೆ ಅಪ್ಲೈ ಮಾಡಿರಿ. ನೆಕ್ಸ್ಟ್ ಅಪ್ ಹೋಲ್ಸ್ಟರ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಅದು ಯಾವುದಪ್ಪ ಅಂದರೆ 10th ಪಾಸ್ ಆದ್ರೆ ಸಾಕು ಮತ್ತು ರಿಕಗ್ನೈಸ್ಡ್ ITI ಸರ್ಟಿಫಿಕೇಟ್ ಏನು ಯಾವ್ದಾರ ಇರ್ಬೇಕಂದ್ರೆ ಅಬ್ಸಲ್ಯೂಟ್ ಟ್ರೇಡ್ ಫ್ರಾಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಒಳಗಿರ್ಬೇಕು. ಏಜ್ ಲಿಮಿಟ್ 18ರಿಂದ 23. ಟ್ರೇಡ್ ವೆಹಿಕಲ್ ಮೆಕ್ಯಾನಿಕ್ ಫಿಲ್ಟರ್ ಇದು ಮೇಲ್ ಕ್ಯಾಂಡಿಡೇಟ್. ಇದು 10th ಪಾಸ್ ಆದ್ರೆ ಮತ್ತು ಇದ್ರ ಯಾವುದೇ ಇರಬೇಕಂದ್ರೆ 10th ಒಳಗೆ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಡಿಪ್ಲೊಮಾ ಒಳಗೆ ಅಥವಾ ITI ಸರ್ಟಿಫಿಕೇಟ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಏಜ್ ಲಿಮಿಟ್ 18ರಿಂದ 23. ಟ್ರೇಡ್ ಡ್ರಾಟ್ಸ್ಮನ್ ಫಾರ್ ಮೇಲ್ ಕ್ಯಾಂಡಿಡೇಟ್. ಇದು 10th ಮತ್ತು 2nd ಇಯರ್ ಪಾಸ್ ಆಗಿರ್ಬೇಕಾ, ಜೊತೆಗೆ 3 ವರ್ಷಗಳ ಕಾಲ ಡಿಪ್ಲೊಮಾದಲ್ಲಿ ಆರ್ಕಿಟೆಕ್ಚರಲ್ ಅಸಿಸ್ಟೆಂಟ್ಶಿಪ್ ಕ್ವಾಲಿಫಿಕೇಷನ್ ಕೂಡ ಆಗಿರ್ಬೇಕಾಗತ್ತೆ. ಇದು ಏಜ್ ಲಿಮಿಟ್ ಏನಂದ್ರೆ 18ರಿಂದ 25. ಟ್ರೇಡ್ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಫಾರ್ ಮೇಲ್ ಕ್ಯಾಂಡಿಡೇಟ್. ಇದ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಅಥವಾ ಸಿವಿಲ್ ಇಂಜಿನಿಯರ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಏಜ್ ಲಿಮಿಟ್ 18ರಿಂದ 30 ಇದ್ದವ್ರು ಅಪ್ಲೈ ಮಾಡಿರಿ. ಟ್ರೇಡ್ ಪ್ಲಂಬರ್ ಫಾರ್ ಮೇಲ್ ಕ್ಯಾಂಡಿಡೇಟ್. ಆಲ್ಮೋಸ್ಟ್ ಎಲ್ಲನೂ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇವು ಯೂಸ್ ಆಗ್ತಾವೆ. ಅಪ್ಲೈ ಮಾಡೋದು ಮೇಲ್ ಕ್ಯಾಂಡಿಡೇಟ್ ಜಾಸ್ತಿ ಇದು ಅಪ್ಲೈ ಮಾಡ್ಬೇಕು. 10th ಕ್ಲಾಸ್ ಪಾಸ್ ಆಗಿರಬೇಕು ಮತ್ತು ITI ಇರಬೇಕು. ಸರ್ಟಿಫಿಕೇಟ್ ಇನ್ ಪ್ಲಂಬರ್ ಟ್ರೇಡ್ ಫ್ರಾಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಏಜ್ ಲಿಮಿಟ್ ಒಂದು 18ರಿಂದ 23. ಟ್ರೇಡ್ ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಫಾರ್ ಮೇಲ್ ಕ್ಯಾಂಡಿಡೇಟ್ ಓನ್ಲಿ. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ 10th ಪ್ಲಸ್ 2nd ಇಯರ್ ಪಾಸ್ ವಿತ್ ಡಿಪ್ಲೊಮಾ ಇನ್ ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಫ್ರಾಮ್ ರಿಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. 10th ಮತ್ತು 2nd ಇಯರ್ ಪಾಸ್ ಆಗಿರ್ಬೇಕು. ಡಿಪ್ಲೊಮಾ ಒಳಗೆ ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿರಬೇಕು. ಏಜ್ ಲಿಮಿಟ್ ಒಂದು 18ರಿಂದ 23 ಇಯರ್ಸ್ ಇದ್ದವರು ಇದನ್ನು ಅಪ್ಲೈ ಮಾಡ್ಬೋದು. ಪ್ಯಾರಾಮೆಸಿಸ್ಟ್ ಫಾರ್ ಮೇಲ್ ಆ್ಯಂಡ್ ಫೀಮೇಲ್. ಲೇಡೀಸ ಮತ್ತು ಬಾಯ್ಸ್ಗೆ ಅಪ್ಲೈ ಮಾಡೋದು ಯಾವುದಪ್ಪ ಅಂದರೆ ಟ್ರೇಡ್ ಪ್ಯಾರಾಮೆಸಿಸ್ಟ್. ಇದು ಕ್ವಾಲಿಫಿಕೇಷನ್ ಬಂದು 10th ಪ್ಲಸ್ 2nd ಇಯರ್ ಆರ್ ಈಕ್ವಲೆಂಟ್ ಮತ್ತು 2ನೇದು ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಾಮ್ ಎನಿ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಫ್ ದ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಫಾರ್ ವಿಚ್ ದ ಪೀರಿಯಡ್ ಆಫ್ ಟ್ರೈನಿಂಗ್ ಇನ್ 2 years followed by internship of which the practical training shall not be less than 500 hours spread over a period of not less than 3 months, provided not less than 250 hours are devoted actually disperses of frictions. ಇದು ಏಜ್ ಲಿಮಿಟ್ ಬಂದ 20ರಿಂದ 25, 20ರಿಂದ 25 ಒಳಗಿದ್ದವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಟ್ರೇಡ್ ರೇ ಅಸಿಸ್ಟೆಂಟ್ ಫಾರ್ ಮೇಲ್ ಕ್ಯಾಂಡಿಡೇಟ್. ಎಜುಕೇಷನ್ ಕ್ವಾಲಿಫಿಕೇಷನ್ 10th ಪ್ಲಸ್ 2nd ಇಯರ್ ಪಾಸ್ ವಿತ್ ಇನ್ ಡಿಪ್ಲೊಮಾ ರೇಡಿಯೋಲಜಿ ಫ್ರಾಮ್ ರಿಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಏಜ್ ಲಿಮಿಟ್. ಟ್ರೇಡ್ VFA ವೆಟರ್ನರಿ ಫೀಲ್ಡ್ ಅಸಿಸ್ಟೆಂಟ್ ಫಾರ್ ಮೇಲ್ ಕ್ಯಾಂಡಿಡೇಟ್. ಎಜುಕೇಷನ್ ಕ್ವಾಲಿಫಿಕೇಷನ್ 10th ಪ್ಲಸ್ 2nd ಇಯರ್ ಪಾಸ್ 2 years ಡಿಪ್ಲೊಮಾ ಇನ್ ಸರ್ಟಿಫಿಕೇಟ್ ಇನ್ ವೆಟರ್ನರಿ ಸೈನ್ಸ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ವಿತ್ 1 year ಎಕ್ಸ್ಪೀರಿಯನ್ಸ್ ಬೇಕು ನೋಡ್ರಿ ಇದ್ರಾಗ. ಟ್ರೇಡ್ VFA ಒಳಗೆ ಎಕ್ಸ್ಪೀರಿಯನ್ಸ್ ಬೇಕು. ಎಷ್ಟಂದ್ರೆ 1 year ಎಕ್ಸ್ಪೀರಿಯನ್ಸ್ ಬೇಕು ವೆಟರ್ನರಿ ಫೀಲ್ಡ್ ಒಳಗೆ. ಏಜ್ ಲಿಮಿಟ್ ಬಂದ 21ರಿಂದ 23 ವರ್ಷ ಇರುತ್ತದೆ. ಟ್ರೇಡ್ ಸಫಾಯಿ ಫಾರ್ ಮೇಲ್ ಕ್ಯಾಂಡಿಡೇಟ್ ಓನ್ಲಿ. ದಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ 10th ಕ್ಲಾಸ್ ಪ್ಲಸ್ ಫ್ರಾಮ್ ರಿಕಗ್ನೈಸ್ಡ್ ಬೋರ್ಡ್. ಏಜ್ ಲಿಮಿಟ್ 18ರಿಂದ 23 ಇದ್ದವರು ಅಪ್ಲೈ ಮಾಡ್ಬೋದು. ಇದರ ಅಪ್ಲೈ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತಾನೆ, ಅಲ್ಲೇ ನೀವು ನೋಡಿ ಅಪ್ಲೈ ಮಾಡ್ಬೋದು.
ಇನ್ನು ಮಾರ್ಚ್ 22 ಮಟ್ಟ ಇದೆ, ನೀವು ಬೇಕಾದಂಗೆ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫೀ ಬಗ್ಗೆ ತಿಳಿದುಕೊಂಡು ಬನ್ನಿ. ಫೀ ಸ್ಟ್ರಕ್ಚರ್ ಬಂದುಬಿಟ್ಟು ಗ್ರೂಪ್ ಬಿ ಪೋಸ್ಟ್ ಯಾವ್ಯಾವ ಅಂದ್ರೆ ಗ್ರೂಪ್ ಬಿ ಪೋಸ್ಟಿಗೆ 200 ರೂಪಾಯಿ ಐತಿ. ಅವು ಯಾವ್ಯಾವ ಅಂದ್ರೆ ರಿಲಿಜಿಯಸ್ ಟೀಚರ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಓನ್ಲಿ. ಇವಕ್ಕೆ ಏನೈತಿಲ್ಲ 200 ರೂಪಾಯಿ ಐತಿ. ಮತ್ತು ಗ್ರೂಪ್ ಸಿ ಪೋಸ್ಟಿಗೆ 100 ರೂಪೀಸ್ ಐತಿ. ನೀವು SBI ಅಕೌಂಟ್ಗಳ ಮೂಲಕ ಮಾಡಿದ್ರು ಆನ್ಲೈನ್ ಪೇಮೆಂಟ್ ಇರಬೇಕು. ನೋ ಫೀ ಈಸ್ ಚಾರ್ಜ್ ಫ್ರಾಮ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್, ಫೀಮೇಲ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್. ಫೀ ಒನ್ಸ್ ಪೇಡ್ ಶಾಲ್ ನಾಟ್ ಬಿ ರಿಫಂಡ್ ಅಂಡರ್ ಎನಿ ಸರ್ಕ್ಯುಮೆಂಟ್ಸ್ ಆರ್ ನಾರ್ ವಿಲ್ ಇಟ್ ಬಿ ಅಡ್ಜಸ್ಟ್ಮೆಂಟ್ ಅಗೇನೆಸ್ಟ್ ಎನಿ ಅದರ್ ಎಕ್ಸ್ಪೆನ್ಸಸ್. ಮತ್ತು SC ST ಮತ್ತು ಫೀಮೇಲ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ಫೀ ಇರುವುದಿಲ್ಲ. ಮತ್ತು ನೀವು ಒಮ್ಮೆ ಫೀಯನ್ನು ಕಟ್ಟಿದರೆ ವಾಪಸ್ ನಿಮ್ಗೆ ರೀಫಂಡ್ ಆಗೋದಿಲ್ಲ. ಏನು ರೀ, ಒಮ್ಮೆ ನೀವು ಫೀಯನ್ನು ಕಟ್ಟಿದರೆ ವಾಪಸ್ ನಿಮಗೆ ರೀಫಂಡ ಯಾವುದೂ ಮಾಡೋಂಗಿಲ್ಲ.